ಕೊರೆಗಾಂವ್ ವಿಜಯೋತ್ಸವದ ಪ್ರಯುಕ್ತ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ತಾಲೂಕು ಕಚೇರಿಯ ಆವರಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ದಲಿತ ಸಮುದಾಯದ ಮುಖಂಡರು ಮಾಲಾರ್ಪಣೆ ಸಲ್ಲಿಸಿ ನಂತರ ಮಾತನಾಡಿದ ದಲಿತ ಸಮುದಾಯದ ಮುಖಂಡ ಚಲಪತಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೊರೆಗಾಂವ್ ವಿಜಯೋತ್ಸವ ಆಚರಣೆ ಮಾಡಲಾಗುತ್ತಿದೆಯೆಂದು ಕೊರೆಗಾಂವ್ ವಿಜಯೋತ್ಸವದ ಕುರಿತು ವಿವರಿಸಿ 1818ರಲ್ಲಿ ಅಂದಿನ ಸರ್ಕಾರದ ಬ್ರಿಟಿಷರ ಪೇಶ್ವೆಗಳಾದ 2ನೇ ಬಾಜಿರಾವ್ ಇವರಿಬ್ಬರ ಮಧ್ಯೆ ಯುದ್ಧ ಪ್ರಾರಂಭವಾಗಿದ್ದು, ಪೇಶ್ವೆಗಳಾದ 28,000 ಸೈನಿಕರನ್ನ ಜಯಿಸಲು ಆಗಿನ ಬ್ರಿಟಿಷ್ ಮಹಾನ್ ಸೈನಿಕರನ್ನ 500 ಮಂದಿಯನ್ನು ಆಯ್ಕೆ ಮಾಡಿ ಅವರ ವಿರುದ್ಧ ಯುದ್ಧಕ್ಕೆ ಕಳಿಸಿದ ಸಮಯದಲ್ಲಿ ಈ 500 ಮಂದಿ 28,000 ಪೇಶ್ವೆಗಳ ಸೈನಿಕರನ್ನ ಸೋಲಿಸುತ್ತಾರೆ. ಈ 500 ಮಂದಿಯಲ್ಲಿ 27 ಮಂದಿ ಮರಣ ಹೊಂದಿದ್ದು, ಇದರ ಇತಿಹಾಸವನ್ನು ಆಂಗ್ಲರು ದಾಖಲು ಮಾಡಿದ್ದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ ಗ್ರಂಥಾಲಯದಲ್ಲಿ ಈ ಚರಿತ್ರೆಯನ್ನು ಓದಿದ ನಂತರ ಪುನಃ ಸಮೀಪವಿರುವ ಭೀಮಾ ಕೊರೆಗಾಂವ್ ಸ್ಥಳದಲ್ಲಿ 27 ಮಂದಿಯ ಮರಣ ಸಂಕೇತವಾಗಿ ಬೃಹದಾಕಾರದ ಸ್ತೂಪವನ್ನು ನಿರ್ಮಾಣ ಮಾಡಿದ್ದು, ಯಾರಿಗೂ ಗೊತ್ತಿಲ್ಲದೆ ಇದ್ದ ಸಂದರ್ಭದಲ್ಲಿ ಸ್ವತಃ ಅಂಬೇಡ್ಕರ್ ಅವರೇ ಸ್ತೂಪಕ್ಕೆ ಬೆಳಕು ನೀಡಿ ಪ್ರವಾಸಿ ಸ್ಥಳವನ್ನಾಗಿ ವಾತಾವರಣ ನಿರ್ಮಿಸಿ ಅವರ ಜೀವಿತ ಕಾಲದಲ್ಲಿ ಪ್ರತಿ ವರ್ಷ ಜನವರಿ 1ರಂದು ಆ ಸ್ಥಳಕ್ಕೆ ಭೇಟಿ ನೀಡಿ ಮರಣ ಹೊಂದಿದ ಸೈನಿಕರಿಗೆ ನಮನಗಳನ್ನು ಸಲ್ಲಿಸ್ತಾ ಬಂದಿದ್ದು, ಪ್ರತಿ ವರ್ಷ ಜನವರಿ 1 ಕೊರೆಗಾಂವ್ ವಿಜಯೋತ್ಸವವನ್ನು ಆಚರಣೆ ಮಾಡಲಾಗುತ್ತಿದೆ ಎಂದರು. ಎಲ್ಲರಿಗೂ ಭೀಮಾ ಕೊರೆಗಾಂವ್ ವಿಜಯೋತ್ಸವದ ಶುಭಾಶಯಗಳು. ಇಂದಿಗೆ ಭೀಮಾ ಕೊರೆಗಾಂವ್ನ ವಿಜಯೋತ್ಸವ 206ನೇ ವರ್ಷವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಭಾರತ ದೇಶದಲ್ಲಿ ಈ ಒಂದು ಜಾತಿ ವ್ಯವಸ್ಥೆಯ ಒಳಗಡೆ ಹುದುಗಿ ಹೋದಂತಹ ಅದೆಷ್ಟೋ ಇತಿಹಾಸಗಳನ್ನು ಹುಡುಕುವಂಥ ಕೆಲಸ ಆಗ್ತಾ ಇದೆ. ಬಾಬಾ ಸಾಹೇಬರು ಈ ಭೀಮಾ ಕೊರೆಗಾಂವ್ ವಿಜಯೋತ್ಸವದ ಕಾರ್ಯಕ್ರಮವನ್ನು ನಮಗೆ ಇಷ್ಟೊಂದು ಅದ್ಧೂರಿಯಾಗಿ ತಿಳಿಸ್ಕೊಡೋದಕ್ಕೆ ತುಂಬಾ ಅವಿರತ ಶ್ರಮವನ್ನು ಪಡಬೇಕಾಯಿತು. ಅಲ್ಲಿ ಪೇಶ್ವೆಗಳ ಆಡಳಿತದಲ್ಲಿ ಅದಕ್ಕೂ ಹಿಂದೆ ಹೋದಾಗ ಛತ್ರಪತಿ ಶಿವಾಜಿ ಮಹಾರಾಜರು ಕೊಟ್ಟಂಥ ಆಡಳಿತವನ್ನು ಆ ಸರ್ವರು ಸಮಾನರು ಅನ್ನೋಂಥ ಆಳ್ವಿಕೆಯಲ್ಲಿ ನಡೆದಂಥ ಛತ್ರಪತಿ ಶಿವಾಜಿ ಮಹಾರಾಜರ ಆಳ್ವಿಕೆಯನ್ನು ಒಪ್ಪದೆ ಬ್ರಾಹ್ಮಣಶಾಹಿ ವರ್ಗ ಅವರನ್ನು ಕೊಲ್ಲಲ್ಪಡ್ತದೆ, ಅವರ ಮಗನನ್ನು ಕೂಡ ಕೊಲ್ಲಲ್ಪಡ್ತದೆ. ನಮಗೆಲ್ಲ ಅದು ಗೊತ್ತಂಥ ವಿಚಾರನೇ. ಅದಾದಮೇಲೆ 2ನೇ ಬಾಜಿರಾಯನ ಆಳ್ವಿಕೆಯ ಒಳಗಡೆ ನಮ್ಮ ಮಹರ್ ಜನಾಂಗವನ್ನು ಆ ಸೈನ್ಯದ ಒಳಗಡೆ ಬಿಟ್ಟುಕೊಳ್ಳದೇ ಇದ್ದಾಗ ಆ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿ ಮಹರ್ ಜನಾಂಗದವರೆಲ್ಲರೂ ಕೂಡ ಸುಮಾರು ಸಾರಿ ಆ ಒಂದು ಸೈನ್ಯದ ಒಳಗಡೆ ಸೇರ್ಕೋಬೇಕು, ದೇಶದ ಸೇವೆ ಮಾಡಬೇಕು. ದೇಶದಲ್ಲಿ ನಾವೆಲ್ಲ ಮೂಲ ನಿವಾಸಿಗಳಿದ್ದೀವಿ. ಭಾರತ ದೇಶ, ನಾವು ಆ ದೇಶದ ಮೂಲ ನಿವಾಸಿಗಳಾಗಿ ಆ ದೇಶವನ್ನು ಕಾಪಾಡುವಂಥ ಬಾಧ್ಯತೆ ನಮ್ಮೆಲ್ಲ ಇದೆ ಅಂತ ತುಂಬ ಅವಿರತ ಶ್ರಮವನ್ನು ಪಡ್ತಾರೆ. ಆದರೆ ಆ 3ನೇ ಆಂಗ್ಲೋ ಮರಾಠ ಯುದ್ಧ ನಡೆಯುವಂಥ ಸಂದರ್ಭದ ಒಳಗಡೆ ಆಂಗ್ಲರಿಗೂ ಮತ್ತು ಮರಾಠರಿಗೆ ಯುದ್ಧ ಘೋಷಣೆ ಆಗುತ್ತೆ. ಆಗ ಮಹರ್ ಆ ಒಂದು ಸೈನಿಕರು ಹೋಗಿ 2ನೇ ಬಾಜಿರಾಯನನ್ನು ಕೇಳ್ತಾರೆ, ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ, ನಮಗೆ ಸೈನ್ಯದಲ್ಲಿ ಒಂದಷ್ಟು ಸ್ಥಾನಮಾನ ಕೊಡಿ ಅಂತ. ನಮಗೆಲ್ಲರಿಗೂ ಗೊತ್ತಿದ್ದಂಗೆ ಈ ದೇಶದ ಜಾತಿ ವ್ಯವಸ್ಥೆ ಹೆಂಗಿತ್ತು ಅಂತಂದರೆ ಅವತ್ತು ಆ ಬಾಜಿರಾಯನ 2ನೇ ಬಾಜಿರಾಯನ ಆಸ್ಥಾನದಲ್ಲಿ ಅಥವಾ ಆ ಬಾಜಿರಾಯನ ಸಾಮ್ರಾಜ್ಯದ ಒಳಗಡೆ ಆ ಶೋಷಿತರು ಯಾವ ರೀತಿ ನಡೆಸ್ಕೊಳ್ತಾ ಇದ್ದ ಶೋಷಿತರನ್ನ ಅಂತಂದರೆ ಎಲ್ಲಿ ಎಂಜಿಲು ಉಗುಳಬಾರ್ದು ಅನ್ನೋ ಕಾರಣಕ್ಕೆ ಆ ಮಣ್ಣಿನ ಮಡಿಕೆಗಳನ್ನು ಕಟ್ಕೊಳ್ಬೇಕು, ಹೆಜ್ಜೆ ಗುರುತುಗಳು ಬೀಳಬಾರ್ದು ಅನ್ನೋ ಕಾರಣಕ್ಕೆ ಪರಕೆಗಳನ್ನು ಕಟ್ಕೋಬೇಕು. ಇಂಥ ಒಂದು ಹೀನ ಸ್ಥಿತಿಯಲ್ಲಿ ಆ ಒಂದು ಜನಾಂಗವನ್ನು ನಡೆಸ್ಕೊಳ್ತಿದ್ದಂಥ ಸಂದರ್ಭದಲ್ಲಿ ಅಂಥ ನೋವನ್ನು ಕೂಡ ತನ್ನ ಮನಸ್ಸಲ್ಲಿ ಇಟ್ಕೊಂಡು ಪೇಶ್ವೆಗಳ ಹತ್ರ ಹೋಗಿ ಮಾತಾಡ್ತಾರೆ ಮಹರ್ ಸೈನಿಕರು, ನಮಗೆ ಅವಕಾಶ ಕೊಡಿ, ನಾವು ನಿಮ್ಮ ಪರವಾಗಿ ಮತ್ತು ಬ್ರಿಟಿಷರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತೀವಿ, ಭಾರತ ದೇಶಕ್ಕೆ ನಾವೆಲ್ಲ ಆ ಒಂದು ಋಣವನ್ನು ತೀರಿಸ್ಕೋಬೇಕಿರೋದು ಕೂಡ ಆ ಬಾಜಿರಾಯನ ಯಾವುದೇ ಕಾರಣಕ್ಕೂ ಅವರು ಒಪ್ಪದೆ ಆ ಜಾತಿಯ ಆಧಾರದ ಮೇಲೆ ಆ ಪೇಶ್ವೆಗಳ ಅಹಂಕಾರದಿಂದ ಆ ಮಹರ್ ಸೈನಿಕರನ್ನು ಆಚೆಗಟ್ಟಿಬಿಡ್ತಾರೆ. ಆಗ ಅವರು ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದು ನೋವು ಪಡ್ತಿದ್ದ ಸಂದರ್ಭದಲ್ಲಿ ಆಂಗ್ಲೋ ಮರಾಠ ಯುದ್ಧ ಆರಂಭ ಆಗುವಂಥ ಲಕ್ಷಣಗಳು ಕಂಡು ಬಂದಾಗ ಆಗ ಆ ಬ್ರಿಟಿಷರು ಮಹರ್ ಜನಾಂಗಕ್ಕೆ ಅವಕಾಶವನ್ನು ಕೊಡ್ತಾರೆ. ಸೈನ್ಯದಲ್ಲಿ ಸುಮಾರು ಸೈನಿಕರಿರ್ತಾರೆ, ಅದರಲ್ಲಿ 500 ಜನ ಸೈನಿಕರು ಮಹರ್ ಸೈನಿಕರೇ ಸೇರಿಕೊಳ್ತಾರೆ. ಆ ಸೈನ್ಯದ ಒಳಗಡೆ ಮಹರ್ ಸೈನಿಕರು 28,000 ಪೇಶ್ವೆಗಳ ಸೈನಿಕರನ್ನು ಎದೆಗುಂದದೆ ಬಗ್ಗು ಬಡಿದು ವಿಜಯೋತ್ಸವನ ಆಚರಣೆ ಮಾಡ್ತಾರೆ. ಆ ಒಂದು ಜನವರಿ 1ನೇ ತಾರೀಕು ಪೇಶ್ವೆಗಳು ಅಲ್ಲಿಂದ ಕಾಲು ಕೀಳ್ತಾರೆ. ಸುಮಾರು ಜನ ಪ್ರಾಣವನ್ನು ಅರ್ಪಣೆ ಮಾಡ್ತಾರೆ. ಸುಮಾರು 49 ಜನ ಮಹರ್ ಸೈನಿಕರು ಕೂಡ ಸತ್ತೋದಾಗ ಅದರಲ್ಲಿ 22 ಜನ ಮಹರ್ ಸೈನಿಕರಾಗ್ತಾರೆ. ಅದರ ಒಂದು ವಿಜಯೋತ್ಸವದ ನೆನಪಿಗಾಗಿ ಬ್ರಿಟಿಷ್ ಸರ್ಕಾರ, ಅವತ್ತಿನ ಸರ್ಕಾರ ಭೀಮಾ ವಿಜಯೋತ್ಸವ ಕೊರೆಗಾಂವ್ ಸ್ತಂಭವನ್ನು ನಾವು ಸ್ಥಾಪನೆ ಮಾಡಿರೋದನ್ನು ನೋಡ್ತೀವಿ ಅದೆಲ್ಲ ಕೂಡ. ಅದರ ಒಂದು ನಿಮಿತ್ತವಾಗಿ ಜನವರಿ 1ನೇ ತಾರೀಕು ಭೀಮಾ ಕೊರೆಗಾಂವ್ ವಿಜಯೋತ್ಸವವನ್ನು ದೇಶದಾದ್ಯಂತ ಪ್ರಪಂಚದಾದ್ಯಂತ ಕೂಡ ಆಚರಣೆ ಮಾಡ್ತಾರೆ. ಆದರೆ ಆ ಮಹರ್ ಸೈನಿಕರ ಸ್ವಾಭಿಮಾನದ ಕೆಚ್ಚೇನಿತ್ತು, ಆ ಸ್ವಾಭಿಮಾನದ ವಿಜಯನೇ ಅಂತ ಹೇಳಬೇಕು. ಇವತ್ತು ಸ್ವಾಭಿಮಾನದಿಂದ ಬದುಕುವಂಥ ಪ್ರತಿಯೊಬ್ಬ ದೇಶದ ಪ್ರಜೆಗೂ ಕೂಡ ಆ ಮಹರ್ ಸೈನಿಕರು ಹಾಕಿಕೊಟ್ಟಂಥ ಇತಿಹಾಸ ಒಂದು ಮೈಲಿಗಲ್ಲಾಗ್ತದೆ. ಅದರ ನೆನಪಿನ
ಗುರುತಿಗಾಗಿ ಅಥವಾ ಇತಿಹಾಸದಲ್ಲಿ ಮತ್ತೆ ಕೂಡ ಸ್ವಾಭಿಮಾನಿಗಳು ಇದೇ ಥರ ಬದುಕು ಉಳಿಬೇಕು, ದೇಶದಲ್ಲಿ ಕಂಡಂಥ ಆ ಮಹರ್ ಸೈನಿಕರ ಆ ಒಂದು ಕೆಚ್ಚು ಪ್ರತಿಯೊಬ್ಬ ಒಂದು ಶೋಷಣೆಗೆ ಒಳಗಾದಂಥ ವ್ಯಕ್ತಿಯಲ್ಲಿ ಕೂಡ ಆ ಸ್ವಾಭಿಮಾನದ ಕೆಚ್ಚು ಬೆಳಿಬೇಕು ಅನ್ನೋ ಕಾರಣಕ್ಕೆ ಇದನ್ನು ಎಲ್ಲ ದೇಶದಲ್ಲಿ ಕೂಡ ಅದು ಇತಿಹಾಸ ಆಗಿದ್ದರೂ ಕೂಡ ಪ್ರತಿ ದಿನ ನಾವು ಅದನ್ನು ನೆನಪು ಮಾಡ್ಕೊಳ್ತಾ ಇದ್ದೀವಿ. ಇದು ಸಾಂಕೇತಿಕವಾಗಿ ಜನವರಿ 1ನೇ ತಾರೀಕು ಅದೊಂದು ಹಬ್ಬದ ಸಂಭ್ರಮಾಚರಣೆಯಲ್ಲಿ ನಾವು ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ದೇಶದಲ್ಲಿ ಸಮಾನತೆ ಬರಬೇಕು ಅಂತ ಶ್ರಮಿಸಿದಂತಹ ಬುದ್ಧ, ಬಸವ, ಅಂಬೇಡ್ಕರ್ ಸಾಹೇಬರ ಹಾದಿಯಲ್ಲಿ ನಾವೆಲ್ಲರೂ ಕೂಡ ಸ್ವಾಭಿಮಾನದ ಹೆಜ್ಜೆ ಹಾಕ್ತಾ ಈ ಒಂದು ದಿನವನ್ನು ಹೊಸ ವರ್ಷದ ಆಚರಣೆನೂ ಅಂತ ಮಾಡ್ತಾರೆ. ಅದಕ್ಕಿಂತ ಸ್ವಾಭಿಮಾನ ದಿನಾಚರಣೆ, ವಿಜಯೋತ್ಸವದ ಕೊರೆಂಗಾವ್ ವಿಜಯೋತ್ಸವ ದಿನಾಚರಣೆ ಅಂತ ಹೇಳ್ತಾರೆ. ಅದಕ್ಕೆ ಇತಿಹಾಸ ಇನ್ನೂ ಮಾತಾಡ್ತಾ ಹೋದರೆ ಇನ್ನು ತುಂಬ ಇರ್ತದೆ. ಎಲ್ಲರೂ ಕೂಡ ಬಾಬಾ ಸಾಹೇಬರನ್ನ ಅರ್ಥ ಮಾಡ್ಕೋಬೇಕು, ಓದಬೇಕು, ಈ ಕೊರೆಂಗಾವ್ನ ಸ್ವಾಭಿಮಾನದ ದಿಗ್ವಿಜಯ ಏನು ಅನ್ನೋದನ್ನು ತಿಳ್ಕೊಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಭೀಮ ಕೊರೆಂಗಾವ್ ವಿಜಯೋತ್ಸವದ ಶುಭಾಶಯಗಳನ್ನು ಕೊಡ್ತಾ ನಾನು ಈ ಮಾತನ್ನು ಮುಗಿಸ್ತೇನೆ. ಭೀಮ ಕೊರೆಂಗಾವ್ ವಿಜಯೋತ್ಸವದ